18 ಮಂದಿ ಬಿಜೆಪಿ ಶಾಸಕರ ಅಮಾನತು ಹಿಂಪಡೆಯುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯುಟಿ ಖಾದರ್ ಮನವೊಲಿಸುವಲ್ಲಿ ವಿಪಕ್ಷ ನಾಯಕ ಅಶೋಕ್ ಯಶಸ್ವಿಯಾಗಿದ್ದಾರೆ. 2-3 ಸಲ ಸ್ಪೀಕರ್ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಅಶೋಕ್ ನಡೆಸಿದ್ದಾರೆ. ಶಾಸಕರ ಅಮಾನತು ಹಿಂಪಡೆಯುವ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸೆಷನ್ನಲ್ಲಿ ಬಿಜೆಪಿ ಶಾಸಕರು ಸ್ಪೀಕರ್ ವಿರುದ್ಧ ಅತಿರೇಕದ ವರ್ತನೆಯನ್ನ ತೋರಿದ್ರು ಅನ್ನುವಂತಹ ಕಾರಣಕ್ಕೆ 18 ಬಿಜೆಪಿ ಶಾಸಕರನ್ನ ಅಮಾನತುಗೊಳಿಸಲಾಗಿತ್ತು. ಈ ಅಮಾನತು ರದ್ದತಿಗೆ ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ರು, ಪ್ರಯತ್ನ ಪಡ್ತಾ ಇದ್ರು. ಕಾಂಗ್ರೆಸ್ ಲೀಡರ್ಸ್ಗಳನ್ನ ಭೇಟಿ ಮಾಡೋದು, ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ಎಲ್ಲವೂ ಆಗ್ತಾ ಇತ್ತು. ಅದೆಲ್ಲ ಬೆಳವಣಿಗೆಗಳ ಬಳಿಕ ಒಂದು ಸುಮಾರು ದಿನಗಳ ನಂತರ ಸ್ಪೀಕರ್ ಯುಟಿ ಖಾದರ್ ಅವರ ಮನವೊಲಿಸುವಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಸದ್ಯಕ್ಕೆ ಸಕ್ಸಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಅಶೋಕ್ ಮಾತುಕತೆ ಫಲವಾಗಿ ಪ್ರಕರಣದ ಇತ್ಯರ್ಥಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈ ಪ್ರಕರಣ ಇತ್ಯರ್ಥಕ್ಕೆ ಬಂದಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಹೇಗಾಯಿತು ಈ ಬೆಳವಣಿಗೆ ಅನ್ನೋದು ನಿಮಗೆಲ್ಲ ಆಶ್ಚರ್ಯ ತರಿಸಬಹುದು. ಕಳೆದ ಬಜೆಟ್ ಸಂದರ್ಭದಲ್ಲಿ 18 ಮಂದಿ ಬಿಜೆಪಿ ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಅಮಾನತುಗೊಳಿಸಿದ್ರು. ಸರ್ಕಾರದ ಜೊತೆಗೆ ಚರ್ಚೆ ಮಾಡಿಯೇ ಅಮಾನತು ಮಾಡಿರೋದಾಗಿ ಯುಟಿ ಖಾದರ್ ಅವರು ಘೋಷಿಸಿದ್ರು. ಬಳಿಕ ಪ್ರಕರಣ ಇತ್ಯರ್ಥ ಸರಿಪಡಿಸುವಂತೆ ವಿಧಾನಸಭೆಯ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ರು. ಇದೆಲ್ಲ ಆದ ನಂತರ ಯುಟಿ ಖಾದರ್ ಅವರು ಕಾನೂನು ಸಚಿವರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಇವರ ಜೊತೆ ಎಲ್ಲ ಮಾತುಕತೆ ಮಾಡಿ ಡಿಸ್ಕಸ್ ಮಾಡಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನು ಕೂಡ ಮಾತಾಡಿ ಇದು ಮಾಡಿದ ಸರಿನೋ ಇಲ್ವೋ ಇದೆಲ್ಲ ಚರ್ಚೆಯ ನಂತರ ಈ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಸುಮಾರು ದಿನಗಳ ನಂತರ ಈ 18 ಬಿಜೆಪಿಯ ಶಾಸಕರ ಅಮಾನತು ಏನು ಆದೇಶ ಹೊರಡಿಸಿದ್ರಲ್ಲ ಅದನ್ನ ವಾಪಸ್ ಪಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಂತೆ. ಹೇಗಾಯಿತು ಈ ಬೆಳವಣಿಗೆ? ಇಷ್ಟು ದಿನ ಇಲ್ಲದಂತಹ ಆ ಬೆಳವಣಿಗೆ ಸಡನ್ಲಿ ಆಗೋದಕ್ಕೆ ಕಾರಣ ಯಾರು? ಕಾರಣೀಕರ್ತರ ಇದಕ್ಕೂ ಸಭಾ ಈ ಸಂಪೂರ್ಣ ಕ್ರೆಡಿಟ್ ಅನ್ನ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ಅವರ ಹೆಗಲಿಗೆ ನೀಡಬೇಕಾಗುತ್ತೆ. ಈ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಏನು 18 ಬಿಜೆಪಿ ಶಾಸಕರ ಅಮಾನತಾಗಿತ್ತು, ಈಗ ಆ ಅಮಾನತನ್ನ ವಾಪಸ್ ಪಡೆಯುವಂತ ಒಂದು ಹಂತಕ್ಕೆ ನಿರ್ಧಾರಕ್ಕೆ ಖುದ್ದು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಬಂದಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇದೇ ಮೇ 26ನೇ ತಾರೀಕು ಯುಟಿ ಖಾದರ್ ಅವರು ಹಜ್ ಯಾತ್ರೆಗೆ ತೆರಳ್ತಾ ಇದ್ದಾರೆ. ಹಜ್ ಯಾತ್ರೆಗೆ ತೆರಳಕ್ಕೂ ಮುಂಚಿತವಾಗಿಯೇ ಈ 18 ಮಂದಿ ಬಿಜೆಪಿ ಶಾಸಕರ ಅಮಾನತನ್ನ ವಾಪಸ್ ಪಡಿತಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಹಾಗಾದ್ರೆ ಈ ರೀತಿ ಏಕಾಏಕಿ 18 ಮಂದಿ ಶಾಸಕರ ಅಮಾನತನ್ನ ವಾಪಸ್ ಪಡಿಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಅಶೋಕ್ ಅವರ ಒತ್ತಾಯ ನೇರವಾಗಿ 18 ಮಂದಿ ಶಾಸಕರನ್ನ ಬಜೆಟ್ ಅಧಿವೇಶನದಲ್ಲಿ ಏನು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ರು ಇದು ಸರಿಯಲ್ಲ. ಅವ್ರು ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕವಾಗಿ ತಮ್ಮನ್ನ ಭೇಟಿಯಾಗಿ ಕೂಡ ವಿಷಾದದ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ವಿಷಾದವನ್ನು ವ್ಯಕ್ತಪಡಿಸಿದ್ರು ಕೂಡ ನೀವು ಈ ರೀತಿಯ ಆದೇಶವನ್ನ ಮುಂದುವರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ವಿಷಯವನ್ನ ನೇರವಾಗಿ ಸ್ಪೀಕರ್ ಯುಟಿ ಖಾದರ್ ಮುಂದೆ ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಇನ್ನು ರಾಜಭವನಕ್ಕೂ ಕೂಡ ತೆರಳಿ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಒಂದು ದೂರನ್ನ ಕೂಡ ನೀಡಿತ್ತು ಬಿಜೆಪಿ ನಿಯೋಗ. ಇದನ್ನ ಹೊರತುಪಡಿಸಿದ್ರೆ ನಿರಂತರವಾಗಿ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕಾನೂನು ಸಚಿವರಾಗಿರುವಂತ ಎಚ್.ಕೆ. ಪಾಟೀಲ್ ಜೊತೆ ಸಂಪರ್ಕವನ್ನ ಸಾಧಿಸಿದ್ರು ಅಶೋಕ್ ಅವರು. ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ 6 ತಿಂಗಳ ಕಾಲ 18 ಮಂದಿ ಬಿಜೆಪಿ ಶಾಸಕರ ಅಮಾನತಿನ ಆದೇಶ ಸರಿಯಲ್ಲ, ಅದನ್ನ ತಕ್ಷಣವೇ ಹಿಂಪಡೆಯುವಂತೆ ಒತ್ತಾಯವನ್ನ ಕೂಡ ಮಾಡಿದ್ರು. ಅದಕ್ಕೆ ಈಗ ಖುದ್ದು ಸರ್ಕಾರ ಕೂಡ ಎಂಟ್ರಿ ಕೊಟ್ಟಿದೆ. ಸರ್ಕಾರ ಈಗಷ್ಟೇ 2 ವರ್ಷ ಪೂರೈಕೆ ಮಾಡಿದೆ. 2 ವರ್ಷ ಪೂರೈಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಮುಜುಗರದ ವಾತಾವರಣ, ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದ ಸದಸ್ಯರನ್ನ ಅಮಾನತು ಮಾಡಿರೋ ಅಂತದ್ದು ಸರಿಯಲ್ಲ. ಹೀಗಾಗಿ ಅವರ ಆದೇಶವನ್ನ ಹಿಂಪಡೆಯೋ ಅಂತೆ ಒಂದು ಮನವಿಯನ್ನ ಖುದ್ದು ಯುಟಿ ಖಾದರ್ಗೆ ಸರ್ಕಾರದ ವತಿಯಿಂದ ಕೂಡ ಮಾಡಲಾಗಿತ್ತು. ಅದು ಖುದ್ದು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕೂಡ ಸ್ಪೀಕರ್ಗೆ ತಿಳಿಸಿದ್ರು. ಹೀಗಾಗಿ ಸ್ಪೀಕರ್ ಈಗ ಹಜ್ ಯಾತ್ರೆಗೆ ತೆರಳಕ್ಕೂ ಮುಂಚಿತವಾಗಿ 18 ಮಂದಿ ಬಿಜೆಪಿ ಶಾಸಕರ ಅಮಾನತನ್ನ ಹಿಂಪಡಿತಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಈ ಅಧಿಕೃತ ಆದೇಶ ಹೊರಗಡೆ ಬೀಳೋ ಅಂತ ಸಾಧ್ಯತೆ ಇದೆ. ಈ ಮೂಲಕ 18 ಮಂದಿ ಬಿಜೆಪಿ ಶಾಸಕರ ಅಮಾನತಿಗೆ ಇತ್ಯರ್ಥವನ್ನ ಹಾಡ್ಲಿಕ್ಕೆ ಯುಟಿ ಖಾದರ್ ಮುಂದಾಗಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.